ನೋಡಿದೀವಿ ಆಕ್ಚುಲಿ. ಸೊ ತೆರೆ ಮೇಲೆ ಅಂದ ತಕ್ಷಣ ನನಗೆ ಇನ್ನೂ ನೆನಪೈತಿ, ಆ ಸಿನಿಮಾ ಯಾವಾಗ ಬಂದಿತ್ತು ಎಕ್ಸಾಕ್ಟ್ ಇಯರ್ ನೆನಪಿಲ್ಲ, ಬಟ್ ಆ ಒಂದು ಚೆಲುವಿನ ಚಿಲಿಪಿಲಿ ಅನ್ನುವಂತ ಒಂದು ಸಿನಿಮಾದ ಮುಖಾಂತರ ಇವರು ಒಂದು ದೊಡ್ಡದಾದಂತ ಪರದೆ ಮೇಲೆ ಬಂದಾಗ ಎಷ್ಟು ಖುಷಿ ಪಟ್ಟಿದ್ವಿ ಅಂತಂದ್ರೆ, ತಮ್ಮ ಅಗದಿ ಸಣ್ಣ ವಯಸ್ಸಿನೊಳಗೆ ಒಂದು ದೊಡ್ಡದಾದಂತ ಒಂದು ಅಚೀವ್ಮೆಂಟ್ ಅನ್ನ ಮಾಡಿದಂತ ಒಂದು ಖ್ಯಾತಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ರೂಪಿಕಾ ಅವ್ರದ್ದು ಅಂತ ಹೇಳಿದ್ರೆ ತಪ್ಪಾಗಂಗಿಲ್ಲ. ಕೇವಲ 4ನೇ ವಯಸ್ಸು ಇದ್ದಾಗ ಇವರು ತಮ್ಮ ಒಂದು ಡ್ಯಾನ್ಸಿಂಗ್ ಕರಿಯರ್ ಅನ್ನ ಶುರು ಮಾಡ್ತಾರೆ. ಸೊ ಅಲ್ಲಿಂದ ಇಲ್ಲಿವರೆಗೂ ಕೂಡ 3,000ಕ್ಕಿಂತ ಹೆಚ್ಚಿನ ಒಂದು ಪ್ರಶಸ್ತಿಗಳನ್ನ ಪಡ್ಕೊಂಡು 5,000ಕ್ಕಿಂತ ಹೆಚ್ಚಿನ ಒಂದು ವೇದಿಕೆಗಳಲ್ಲಿ ಕಾರ್ಯಕ್ರಮವನ್ನ ನೀಡಿದ್ದಾರೆ. ಸೊ ಅದೇ ರೀತಿ ಇವರಿಗೆ ಸಂದಿರುವಂತಹ ಕೆಲವೊಂದಿಷ್ಟು ಅವಾರ್ಡ್ಗಳ ಕುರಿತಾಗಿ ಹೇಳಬೇಕು ಅಂತಂದ್ರೆ, ಆರ್ಯಭಟ ಇಂಟರ್ನ್ಯಾಷನಲ್ ಅವಾರ್ಡ್ ಆಗ್ಲಿ, BBMP ಕೆಂಪೇಗೌಡ ಅವಾರ್ಡ್ ಆಗ್ಲಿ, ಅದೇ ರೀತಿ ಬಹುಮುಖ ಪ್ರತಿಭೆಯ ಅವಾರ್ಡ್ ಆಗ್ಲಿ, ಗವರ್ಮೆಂಟ್ ಆಫ್ ಕರ್ನಾಟಕ ನಮ್ಮ ಕರ್ನಾಟಕ ಸರ್ಕಾರದಿಂದ ಕೊಡಮಾಡುವಂತ ಬಹುಮುಖ ಪ್ರತಿಭೆ ಅವಾರ್ಡ್ ಆಗ್ಲಿ. ಸೊ ಇದೇ ರೀತಿ ಇನ್ನೂ ಕೂಡ ಸಾಕಷ್ಟು ಅವಾರ್ಡ್ಗಳ ಜೊತೆಗೆ ನಮ್ಮ ಖ್ಯಾತ ಬಾಲಿವುಡ್ ನ ಆಕ್ಟರ್ ಆಗಿರುವಂತಹ ನಾಸಿರುದ್ದೀನ್ ಶಾ ಅವ್ರ ಕಡೆಯಿಂದ ಬೆಸ್ಟ್ ಆಕ್ಟ್ರೆಸ್ ಅನ್ನುವಂತ ಒಂದು ಅವಾರ್ಡ್ ಅನ್ನು ಕೂಡ ಪಡ್ಕೊಂಡಿರುವಂತಹ ಖ್ಯಾತಿ ನಮ್ಮ ರೂಪಿಕಾ ಅವ್ರದ್ದು ಅಂತ ಹೇಳಿದ್ರೆ ತಪ್ಪಾಗಿಲ್ಲ. ಅಂಡ್ ಈಗ ಬಹಳ ದೂರ ಏನು ಹೋಗಿಲ್ಲ, ಅವರು ನಮ್ಮ ಹೆಣ್ಮಕ್ಳಿಗೆ ಬಹಳ ಚಿರಪರಿಚಿತ ಅವರು. ಯಾಕಂತಂದ್ರೆ ಸೀರಿಯಲ್ ಒಳಗೂ ಕೂಡ ಬರ್ತಾ ಇದ್ದಾರೆ. ನಮ್ಮ ದೊರೆಸಾನಿ ಅನ್ನುವಂತ ಒಂದು ಸೀರಿಯಲ್ ನ ಮುಖಾಂತರ ನಮ್ಮ ಮನೆಗಳಿಗೆ ಬಂದು ತಲುಪ್ತಾ ಇರುವಂತಹ ರೂಪಿಕಾ ಅವರು ಈ ಒಂದು ಕಾರ್ಯಕ್ರಮದ ಕುರಿತಾಗಿ ಒಂದೆರಡು ಮಾತುಗಳನ್ನ ಮಾತಾಡಬೇಕು ಅಂತ ಗೊತ್ತಾ ಇದ್ದೀನಿ. ತಮ್ಮೆಲ್ಲರ ಜೋರಾದ ಚಪ್ಪಾಳೆಗಳ ಮುಖಾಂತರ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯಾಗಿ ಆಗಮಿಸಿರುವಂತಹ ಚಿತ್ರನಟಿ, ಅಂತಾರಾಷ್ಟ್ರೀಯ ಖ್ಯಾತ ನೃತ್ಯಪಟು, 2ನೇ ವಿಶ್ವ ಕನ್ನಡ ಹಬ್ಬದ ಸಾಂಸ್ಕೃತಿಕ ವಿಭಾಗದ ಅಧ್ಯಕ್ಷರು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ರೂಪಿಕಾ ಅವರಿಗೆ ಬರ್ಲಿರಿ ಚಪ್ಪಾಳೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ವೇದಿಕೆ ಮೇಲೆ ಕೂತಿರುವಂತಹ ಎಲ್ಲ ಸಾಧಕರಿಗೂ ನಮಸ್ಕಾರ ಹೇಳ್ತಾ, ವೇದಿಕೆ ಮುಂಭಾಗದಲ್ಲಿ ಸಾಧಕರನ್ನ ಗುರುತಿಸಿ ಅವರಿಗೆ ಬೆನ್ನೆಲುಬಾಗಿರುವಂತಹ ಎಲ್ಲ ಕಲಾ ಪೋಷಕರಿಗೆ ಮತ್ತೊಮ್ಮೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ಹೇಳ್ತಾ, ಜೋರಾದ ಚಪ್ಪಾಳೆ ಮೂಲಕ ಈ ಒಂದು ಅದ್ಭುತವಾಗಿರುವಂತಹ ಕ್ಷಣಕ್ಕೆ ನಾವೆಲ್ಲರೂ ಸಾಕ್ಷರಾಗಿದ್ದೀವಿ ಅಂತ ಹೇಳದೆ ಒಂದು ನಮಗೆ ಸಂತೋಷದ ದಿನ ಅಂತ ಹೇಳ್ಬೋದು. ಹಾಗೆ ಮುಖ್ಯವಾಗಿ ತುಂಬಾ ದಿನ ಏನೂ ಆಗಿಲ್ಲ, ಎಲ್ಲ ಮಹಿಳೆಯರಿಗೂ ವಿಶ್ವ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪ್ರೀತಿಯ ಶುಭಾಶಯಗಳನ್ನ ಕೂಡ ಕೋರ್ತಾ ಇದ್ದೀನಿ. ತುಂಬಾ ಖುಷಿ ಆಗತ್ತೆ. ಯಾಕೆ ಅಂತ ಹೇಳಿದ್ರೆ, ಒಂದು ಕಾಲ ಇತ್ತು, ಹೌದು, ಹೆಣ್ಣು ಅಂತ ಹೇಳಿದ್ರೆ ಬರೀ 4 ಗೋಡೆ ಮಧ್ಯ ಮಾತ್ರ ಸೀಮಿತ ಆಗಿರ್ಬೇಕು, ಸೌಟ್ ಇಟ್ಕೊಂಡು ಮಾತ್ರ ಎಲ್ಲೂ ಹೊರಗಡೆ ಹೋಗದೆ ಅಡುಗೆ ಕೆಲಸ ಮಾಡ್ಕೊಂಡು ಚಾಕರಿ ಮಾಡ್ಕೊಂಡು ಕೂತ್ಕೊಂಡಿರೋಂತಹ ಒಂದು ಕಾಲದಿಂದ ಬಿಟ್ಟು ಎಲ್ಲ ಬ್ಯಾರಿಯರ್ಸ್ನು ಒಡೆದು ಹಾಕಿ ಹೆಣ್ಣು ಕೂಡ ಯಾವುದೇ ಒಂದು ಸರಿ ಸಮಾನತೆ ಕೂಡ ಒಂದು ತಗ್ಗಿಲ್ದೆ ಎಲ್ಲ ಒಂದು ಕ್ಷೇತ್ರದಲ್ಲಿ ಅದು ಯಾವ ಹೆಸರು ಹೇಳಿದ್ರು ಅದರಲ್ಲಿ ಡ್ರೈವರ್ ಆಗಿರ್ಬೋದು, ಕಂಡಕ್ಟರ್ ಆಗಿರ್ಬೋದು, ಕ್ಲೀನರ್ಸ್ ಆಗಿರ್ಬೋದು, ಕಾರ್ಪೊರೇಟರ್ಸ್ ಆಗಿರ್ಬೋದು, MLA ಆಗಿರ್ಬೋದು, MLCಗಳಾಗಿರ್ಬೋದು, ಪೈಲಟ್ ಆಗಿರ್ಬೋದು, ಎಲ್ಲ ಕಡೆ ನಾವು ಹೆಣ್ಣು ಮಕ್ಕಳನ್ನ ಗುರುತಿಸೋ ಅಂತ ಇಂದಿನ ಒಂದು ಕಾಲಕ್ಕೆ ನಾವೆಲ್ಲರೂ ಸಾಕ್ಷರಾಗಿದ್ದೀವಿ ಅಂತ ಹೇಳಿದ್ರೆ ನಮಗೆ ಒಂದು ಪ್ರೀತಿಯ ಒಂದು ಬೆನ್ನೆಲುಬಾಗಿ ನಿಂತಿರುವುದು ಗಂಡು ಮಕ್ಕಳು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹೆಣ್ಣು ಗಂಡು ಅಂತ ಹೇಳಿದ್ರೆ ಹೆಂಗೆ ಇರುತ್ತೆ ಅಂತಂದ್ರೆ, ಒಂದು ರಥದ 2 ಇಂಪಾರ್ಟೆಂಟ್ ಚಕ್ರ, ಆ 2 ಚಕ್ರ ಸರಿಸಮವಾಗಿ ಒಂದು ತೂಗಿದ್ರೆ ಮಾತ್ರ ಸಂಸಾರ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ, ಆ ಒಂದು ಆದರ್ಶದಾಯಕ ಒಂದು ಸ್ಫೂರ್ತಿ ತುಂಬಿ ಏನೇ ಮಾಡಿ ಜೊತೆಗೆ ನಾನ್ ನಿಲ್ತೀನಿ, ನೀನೇನೇ ಮಾಡು ಜೊತೆಗೆ ನಾನ್ ನಿಲ್ತೀನಿ, ನಮ್ಮ ಇಬ್ಬರಿಂದನೂ ಇಡೀ ಸಂಸಾರ ಅಷ್ಟೇ ಅಲ್ಲದೆ ಸೊಸೈಟಿ ಕೂಡ ಒಳ್ಳೇದಾಗ್ಲಿ ಅಂತ ಆದರ್ಶ ದಂಪತಿಗಳು ಅಂತ ನಿಜವಾಗ್ಲೂ ನಾನು ಯಾರ ಬಗ್ಗೆ ಪೀಠಿಕೆ ಕೊಡ್ತಾ ಇದ್ದೀನಿ ಅಂತ ತುಂಬಾ ಜನಕ್ಕೆ ಗೊತ್ತಾಗಿದೆ. ಶ್ರೀಮತಿ ಹಾಗೂ ಶ್ರೀ ಅಶೋಕ್ ನಿಲೋಪಂತ್ ಹಾಗೂ ಶ್ರೀಹರ್ಷ ಅಶೋಕ್ ನಿಲೋಪಂತ್ ಅವರ ದಂಪತಿಗೆ ನಾವು ಜೋರಾದ ಚಪ್ಪಾಳೆ ಖಂಡಿತವಾಗ್ಲೂ ಸಲ್ಲೇಬೇಕು. ನಾವು ಇವತ್ತು ಬೆಳಗ್ಗೆ 4:58 ಸರಿಸುಮಾರಿಗೆ ರೈಲ್ವೆ ಸ್ಟೇಷನ್ಗೆ ಬಂದು ಇಳಿದ್ವಿ. ನಾವು ಅನ್ಕೊಂಡ್ವಿ ಒಂದು ಫೋನ್ ಮಾಡಿ ಫಾಲೋ ಅಪ್ ಮಾಡ್ಬೇಕೇನೋ, ಯಾರು ಬರ್ತಾರೋ ನಮ್ಮನ್ನು ಕರ್ಕೊಂಡು ಹೋಗಕ್ಕೆ ಏನೋ ಎತ್ತ ಅಂತ. ನಿಜವಾಗ್ಲೂ ಆ ಯಾವುದೇ ನಮಗೆಲ್ಲೂ ಚಿಕ್ಕ ಲೋಪದೋಷ ಬಾರದೆ ನಮಗಿಂತ ಮುಂಚಿತವಾಗಿ ಒಂದು ದಂಡು ಹೆಣ್ಮಕ್ಳೇ ದಂಡು ಬೆಳಗ್ಗೆನೆ ಅಷ್ಟೊತ್ತಿಗೆ ಬಂದು ರೆಡಿಯಾಗಿ ನಮ್ಮನ್ನ ಅಷ್ಟು ಪ್ರೀತಿಯಿಂದ ಬರಮಾಡಿಕೊಂಡು ನಮಗೆ ಎಲ್ಲ ವ್ಯವಸ್ಥೆಗಳನ್ನು ಅಚ್ಚುಕಟ್ಟಾಗಿ ನಡೆಸಿದಂತ ಇಡೀ ಪದಾಧಿಕಾರಿಗಳೇ ನಾನು ಮುಖ್ಯವಾಗಿ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಲ್ಲರೂ ಹೇಳ್ತೀವಿ ಉತ್ತರ ಕರ್ನಾಟಕದ ಮಂದಿ ಅಂತ ಹೇಳಿದ್ರೆ ಕಡಕ್ ರೊಟ್ಟಿ ಅಷ್ಟೇ ಗಟ್ಟಿ ಧಾಟಿ ಇರ್ತಾರೆ, ಒಂದ್ ಸ್ವಲ್ಪ ರೂಢು, ಅವರ ಭಾಷೆ ತುಂಬಾ ಒಂಥರ ಏನ್ ಇಷ್ಟೆಲ್ಲ ಮಾತಾಡ್ತಾರೆ, ಒಂದು ಕೆಟ್ಟ ಪದ ಅಂತ ಅನ್ಸತ್ತೆ. ಆದ್ರೆ ಅವರ ಒಂದು ವ್ಯಕ್ತಿತ್ವ, ಅವರ ಒಂದು ಒಡನಾಟ ಮಾಡಿದ್ರೆ ಗೊತ್ತು, ಧಾರವಾಡ ಪೇಡದಷ್ಟೇ ಮೃದುವಾಗಿರ್ತಾರೆ, ಅಷ್ಟೇ ಸ್ವೀಟ್ ಆಗಿರುವಂತಹ ವ್ಯಕ್ತಿತ್ವ ನಮ್ಮ ಉತ್ತರ ಕರ್ನಾಟಕದ ಮಂದಿ ಅಂತ ಅನ್ಕೊಳ್ಳಕ್ಕೆ ಹೆಮ್ಮೆ ಆಗತ್ತೆ. ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ,
ನಾನು ಕೂಡ ಉತ್ತರ ಕರ್ನಾಟಕದಲ್ಲಿ 6 ತಿಂಗಳಿಂದ 1 ವರ್ಷ ನಾನು ವಾಸ ಮಾಡಿದ್ದೀನಿ. 2 ಸಿನಿಮಾ ನಾನು ಇಲ್ಲಿ ಮಾಡಿದ್ದೀನಿ. ಅವತ್ತು ನನಗೆ ಸಿಕ್ಕಂತ ಒಂದು ಬಿರುದು ಏನಂತ ಹೇಳಿದ್ರೆ ಉತ್ತರ ಕರ್ನಾಟಕದ ದತ್ತುಪುತ್ರಿ ರೂಪಿಕಾ ಅಂತ ಹೇಳಿ. ಯಾಕೆ, ನನಗೆ ಯಾವ ಹೋಟೆಲ್ ಊಟ ಬರ್ತಿರ್ಲಿಲ್ಲ, ನನಗೆ ಕ್ಯಾರವನಲ್ಲಿ ಇರ್ತಿದ್ದೆ. ಆದ್ರೆ ಪ್ರತಿ ಒಂದೊಂದು ದಿನ ಒಬ್ಬೊಬ್ರು ಮನೆಗೆ ನನಗೆ ಅಡುಗೆ ಮಾಡ್ಕೊಂಡು ತಗೊಂಡ್ಬಂದು ಕೊಡ್ತಾ ಇದ್ರು. 1 ವರ್ಷ ಎಲ್ಲಾರ ಮನೆಗೂ ನಾನು ತಿರುಗಾಡಿದ್ದೀನಿ. ಇಲ್ಲೇ ಇರೋಣ ಅಂತ ಒಂದು ಪ್ರೀತಿ ಕೊಟ್ಟಿದ್ದಾರೆ. ಬಿಕಾಸ್ ಹೇಳಬೇಕು, ಪ್ರಾಕ್ಟಿಕಲ್ ಆಗಿ ವಾಸ್ತವತೆಯಲ್ಲಿ ಮಾತಾಡಬೇಕು ಅಂತ ಹೇಳಿದ್ರೆ, ಬೆಂಗಳೂರಿನಲ್ಲಿ ಅಕ್ಕಪಕ್ಕ ಮನೆಯಲ್ಲಿ ಯಾರಿದೀವಿ ಅಂತಾನೆ ನಮಗ್ ಗೊತ್ತಿರಲ್ಲ. ಅಕಸ್ಮಾತ್ ಯಾರಾದ್ರೂ ಬೇರೆಯವರು ಬಂದು ಒಂದೇ ಒಂದು ಗ್ಲಾಸ್ ನೀರ್ ಕೇಳಿದ್ರು ಕೂಡ ಸಾವಿರಾರು ಕ್ವಶನ್ಸ್ಗಳು ನಾವು ಹಾಕೋತೀವಿ. ಯಾಕೆ ಬಂದ್ರು, ಇವ್ನ್ ಯಾಕೆ ಬಂದ, ಇವ್ರು ಯಾಕೆ ಕೊಡೋರು, ಕಳ್ಳನ, ಇವನೆಲ್ಲೋ ನಮಗೆ ಮೋಸ ಮಾಡ, ಇಷ್ಟೆಲ್ಲ ನೆಗೆಟಿವ್ ಥಾಟ್ಸ್ ಓಡ್ತಿರೋಂತಹ ಒಂದು ಕಾಲದಲ್ಲಿ ಮನುಷ್ಯತ್ವ ಮಾನವೀಯತೆಗೆ ಏಕೈಕ ಊರು ಅಂತ ಹೇಳಿದ್ರೆ ಆ ಒಂದು ಹೃದಯ ಇರೋದು ಉತ್ತರ ಕರ್ನಾಟಕದ ಮಂದಿಗೆ ಅಂತ ಸಾರಿ 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 ಪ್ರೂವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ನೀವ್ ನೋಡ್ಬೋದು, ನಾನು ಹೇಳ್ತಿರೋದು ಯಾವ್ದು ಅತಿಶಯೋಕ್ತಿ ಅಲ್ಲ. ಕಲಾವಿದರು ಎಲ್ಲಿ ಬರ್ತಾರೆ ಪ್ರಮೋಷನ್ಸ್ಗೆ, ಆಡಿಯೋ ರಿಲೀಸ್ ಫಂಕ್ಷನ್ಸ್ಗೆ ಎಲ್ಲಾಗತ್ತೆ, ಸೂಪರ್ ಹಿಟ್ ಕಲೆಕ್ಷನ್ಸ್ ಎಲ್ಲಾಗತ್ತೆ, ಎಲ್ಲ ಸಿನಿಮಾಗಳಿಗೂ ಉತ್ತರ ಕರ್ನಾಟಕದ ಕಡೆ ಸಕ್ಕದಾಗ ಆಗ್ತಿದ್ಯಪ್ಪ, ಕಲೆಕ್ಷನ್ ಚೆನ್ನಾಗ್ ಆಗ್ತಿದ್ಯಪ್ಪ ಅಂತ. ಕಲಾವಿದರನ್ನ, ಯಾವುದೇ ತಂತ್ರಜ್ಞರನ್ನ, ಹಾಗೆ ವಿಶೇಷವಾಗಿ ಚಿತ್ರರಂಗನ ರಾಜರಾಗಿ ಮೆರೆಸ್ತಿರುವಂತಹ ಎಲ್ಲ ಕಲಾವಿದರನ್ನು ದೇವರಾಗಿ ಪೂಜಿಸ್ತಿರುವಂತಹ ಮಂದಿ ಇದ್ರೆ ಉತ್ತರ ಕರ್ನಾಟಕದ ಮಂದಿ. ನಿಮ್ಗೆಲ್ಲರಿಗೂ ಶಿರಶಾಷ್ಟಾಂಗ ವಂದನೆಗಳನ್ನ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಇಂತಹ ಪುಟ್ಟ ಕಲಾವಿದರನ್ನ ನೀವೆಲ್ಲ ಬೆಳೆಸ್ತಿರೋದ್ರಿಂದನೇ ನಿಮ್ಮ ಮುಂದೆ ನಾನಿವತ್ತು ನಿಂತ್ಕೊಂಡು ಮಾತಾಡ್ತಿರೋದಕ್ಕೆ ಸಾಧ್ಯ ಆಗ್ತಾ ಇದೆ ಅಂತ ಹೇಳ್ತಿದ್ದೀನಿ. ಇಷ್ಟೆಲ್ಲ ಆದ್ಮೇಲೆ ನಾವು ಮಾಡಿರುವಂತಹ, ನಾನು ಯಾವುದೋ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಏನೂ ಬ್ಯಾಕ್ಗ್ರೌಂಡ್ ಇಲ್ಲದೆ ಬರೀ ಒಂದು ಆರಾಧನೆ ಮಾಡ್ಕೊಂಡ್ ಬರ್ತಿರುವಂತಹ ಕುಟುಂಬದಿಂದ ಬಂದಿರುವಂತಹ ನಾನು ಇಲ್ಲಿ ಸಾರಿ ನಾವು ಅನ್ಕೊಳ್ಬೋದು ದುಡ್ಡು ಇಂಪಾರ್ಟೆಂಟ್ ಅಲ್ಲ, ದುಡ್ಡು ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲಿ ಮಾತ್ರ ಇರುತ್ತೆ, ಬ್ಯಾಂಕಲ್ಲಿ ಮಾತ್ರ ನಾವು ಎಣಿಸ್ಕೊಂಡು ಬರಬೇಕು. ಆದ್ರೆ ಇವತ್ತು ಪದಗ್ರಹಣ ಕಾರ್ಯಕ್ರಮದಲ್ಲಿ ನಾವು ತಿಳ್ಕೊಬೇಕಾಗಿದೆ ಏನಂತ ಹೇಳಿದ್ರೆ, ದುಡ್ಡು ಬ್ಯಾಂಕಲ್ಲಿ ಎಷ್ಟೇ ಜನ ಅಂತ ಅಲ್ಲಿ ಸೌಂಡ್ ಮಾಡ್ತಾ ಇದ್ರು, ಮನುಷ್ಯತ್ವ, ಮಾನವೀಯತೆ ಹಾಗೆ ಫ್ರೆಂಡ್ಶಿಪ್ಗೆ ಇಂಪಾರ್ಟೆನ್ಸ್ ಕೊಟ್ರೆ ಮಾತ್ರ ಇಂಥ ಜನನ ಸಂಪಾದನೆ ಮಾಡಿ ಇಂಥವ್ರಿಗೆ ಪದಗ್ರಹಣ ಆಗಕ್ಕೆ ಮಾತ್ರ ಸಾಧ್ಯ. ಅವ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಸಾಲಲ್ಲ. ಅವರು ಕಡಿಮೆ ಆಡಿದ್ರು ಇಲ್ಲಿ ಕಡಿಮೆ ಆಡ್ಬೋದೇನೋ, ಆದ್ರೆ ಕೋರ್ಟಲ್ಲಿ ಚೆನ್ನಾಗೇ ಮಾತಾಡ್ತಾರೆ. ಅದಕ್ಕೆ ಅಷ್ಟೊಂದೆಲ್ಲ ಕೇಸ್ ಗೆದ್ದು ಹೀರೋ ಆಗಿದ್ದಾರೆ ಅಂತಾರೆ. ಒಪ್ಕೋತೀರಾ? ಹೀರೋನೇ ಅಲ್ವಾ? ಎಸ್, ಆ ಹೀರೋನ ಸೂಪರ್ ಹೀರೋ ಮಾಡಕ್ಕೆ ನಮ್ಮ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ವತಿಯಿಂದ ಅವ್ರಿಗೆ ನಮ್ಮ ಉತ್ತರ ಕರ್ನಾಟಕದ ವಲಯದ ಉತ್ತರ ಕರ್ನಾಟಕ ವಿಭಾಗದ ಕಾನೂನು ವಿಭಾಗಕ್ಕೆ ಅಧ್ಯಕ್ಷರಾಗಿ ಸ್ವೀಕಾರ ಮಾಡ್ತಿರುವಂತಹ ನಮ್ಮ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ಯಾವತ್ತಿದ್ರೂ ಅವ್ರಿಗೆ ಆಭಾರಿ ಆಗಿರ್ತೀವಿ. ಅಂಡ್ ಇದನ್ನ ಸ್ಥಾಪನೆ ಮಾಡಿರುವಂತಹ ಸೈಲೆಂಟ್ ಕಿಲ್ಲರ್ ಅಂತಾನೆ ಹೇಳ್ಬೋದು. ಏನೇ ಕೆಲಸ ಆದ್ರೂ ಹಿಂದೆ ನಿಂತ್ಕೊಂಡು ನೀವ್ ಮುಂದೆ ಹೋಗಿ ಕಂದ ಅದನ್ನ ಮಾಡಿ, ಕಂದ ಇದನ್ನ ಮಾಡಿ ಅಂತ ಹಿಂದೆ ನಮಗೆ ಬೆನ್ ತಡ್ತಿರುವಂತಹ 2 ತಿಂಗಳ ಮುಂಚೆ ಮಾತ್ರ ನಾನು ನನ್ನ ತಂದೆನ ಕಳ್ಕೊಂಡೆ. ಅವತ್ತು ನನಗೆ ಇನ್ನೊಂದು ನನ್ನ ತಂದೆ ರೂಪದಲ್ಲಿ ನನಗೆ ಒಂದು ಸಪೋರ್ಟ್ ಸಿಸ್ಟಮ್ ಆಗಿ ಸಿಕ್ಕಿದ್ದು ನನಗೆ ಶಿವಕುಮಾರ್ ನಾಗರವನವೆಲೆ ಅಪ್ಪಾಜಿ. ನನ್ನ ಜೀವನ ಇರೋವರೆಗೂ ಕೂಡ ನಾನು ಅವ್ರನ್ನ ಜ್ಞಾಪಿಸ್ಕೊಳ್ತೀನಿ. ಸ್ವಾರ್ಥಕ್ಕೆ ನಾನು ಈ ವೇದಿಕೆಯನ್ನು ಬಳಸ್ಕೊಳ್ತಾ ಇಲ್ಲ, ಆದರೆ ನಿಜವಾಗ್ಲೂ ಹೇಳಕ್ ಇಷ್ಟಪಡ್ತೀನಿ. ನನ್ನ ತಂದೆನ ಮುಂದಿಟ್ಕೊಂಡು ಅದು ಯಾಕ ಮಾತು ಬಂತೋ ಗೊತ್ತಿಲ್ಲ, ಈ ತಂದೆನ ದೇವ್ರನ್ನ ಕರ್ಕೊಂಡ, ಆದರೆ ಈ ತಂದೆನ ನನಗೆ ದೇವರು ಕೊಟ್ಟ ಅಂತ ಹೇಳಕ್ಕೆ ನಾನು ಇಷ್ಟ ಇದ್ದೀನಿ. ಅವತ್ತಿಂದ ನಾನು ಅವ್ರನ್ನ ಅಪ್ಪಾಜಿ ಅಂತಾನೆ ಕರೆಯಕ್ಕೆ ಇಷ್ಟಪಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಯಾಕೆಂದ್ರೆ ಕಲಾವಿದ್ರು ಬರೀ ರಂಜನೆ ಮಾಡ್ತೀವಿ, ಎಷ್ಟೇ ನೋವಿದ್ರು ಅದು ನಮ್ಮ ಮುಖದಲ್ಲಿ ಕಾಣಿಸ್ಕೊಳ್ಳೋಕ್ಕೆ ನಾವು ಆದಷ್ಟು ಬಿಡಲ್ಲ. ಆದರೆ ಈ ಥರ ಕುಟುಂಬದ ಕಾರ್ಯಕ್ರಮ ಇದ್ದಾಗ ಮಾತ್ರ ನಾವು ಸ್ವಲ್ಪ ಓಪನ್ ಅಪ್ ಆಗಿರ್ತೀವಿ. ಆದರೆ ನನ್ನ ಜೀವನದಲ್ಲೂ ಕೂಡ ಒಬ್ಬ ಸೂಪರ್ ವುಮನ್ ಇದ್ದಾರೆ, ಸೂಪರ್ ಸ್ಟಾರ್ ಇದ್ದಾರೆ, ಪವರ್ಫುಲ್ ವುಮನ್ ಇದ್ದಾರೆ. ಅದು ನನ್ನ ತಾಯಿ. ಇವನ್ ಶಿ ವಾಸ್ ಎ ಗೌರ್ಮೆಂಟ್ ಎಂಪ್ಲಾಯಿ. ಏನೇ ಇದ್ರೂ ಸ್ಯಾಕ್ರಿಫೈಸ್ ಮಾಡಿ ಮಗಳ ಜೀವನ ಚೆನ್ನಾಗಾಗ್ಲಿ ಅಂತ ಅವರ ಜೀವನೇ ಮುಡುಪಾಗಿಟ್ಟಿರುವಂತಹ ನನ್ನ ತಾಯಿಗೆ ಯಾವತ್ತಿದ್ರೂ ಆಭಾರಿ ಆಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ನಾವಂತೂ ಮತ್ತಷ್ಟು ಒಳ್ಳೊಳ್ಳೆ ಕಾರ್ಯಗಳನ್ನ ಮಾಡೋಕ್ಕೆ ನಾವು ಕಾಯ್ತಾ ಇದ್ದೀವಿ. ಅಧ್ಯಕ್ಷರ ಒಂದು ಗುಣ ಏನಂತ ಹೇಳಿದ್ರೆ, ಪದಗ್ರಹಣ ಆಗಿದ ತಕ್ಷಣನೇ ಅವರ ಜವಾಬ್ದಾರಿನ ನಿಭಾಯಿಸಿದ್ದಾರೆ. ಏನಂತ ಹೇಳಿದ್ರೆ, ಒಂದು ಸಂಸ್ಕಾರ ಕಲ್ತಿರೋವಂಥ ಒಂದು ಕುಟುಂಬದಿಂದ ಮಾತ್ರ ಬಂದ್ರೇನೆ ಇಂಥ ಕಾರ್ಯಗಳನ್ನ ಮಾಡೋಕ್ಕೆ ಸಾಧ್ಯ ಆಗತ್ತೆ.
ಯಾಕೆ ಅಂದ್ರೆ ಅವರು ಪದಗ್ರಹಣ ಆಗಿದ ತಕ್ಷಣ ಫಸ್ಟ್ ಯಾವ್ದೋ ಒಂದು ಮೀಡಿಯಾಗೆ ಹೋಗಿ ಬೈಟ್ ಕೊಟ್ಟಿಲ್ಲ. ಅವ್ರು ಮಾತಾಡಿದ ತಕ್ಷಣ ಫಸ್ಟ್ ಅವರಾಗವ್ರೆ ವಾಲಂಟಿಯರ್ ಆಗಿ ಬಂದು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಆ ಒಂದು ಎಲ್ಲ ಮಕ್ಕಳನ್ನ, ವಿಶೇಷ ಮಕ್ಕಳನ್ನ ಕರೆದು ಅವ್ರ ಕೈಲಾದಂತಹ ಒಂದು ಸಹಾಯನ ಮಾಡಿದಾರಲ್ಲ, ಅದು ತೋರ್ಸತ್ತೆ ಅವರ ಸಿಂಪ್ಲಿಸಿಟಿ, ಅದು ತೋರ್ಸತ್ತೆ ಅವರ ಸಾಮಾಜಿಕ ಜವಾಬ್ದಾರಿ, ಅದು ತೋರ್ಸತ್ತೆ ಅವ್ರಿಗೆ ಕೊಟ್ಟಿರುವಂತ ಅಧಿಕಾರಕ್ಕೆ ಜವಾಬ್ದಾರಿ ಎಷ್ಟು ಅವರು ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅಂತ. ಹಾಗೆ ಅವ್ರಿಗೆ ಉಳ್ಕೊಳ್ಳಕ್ಕೆ ಒಂದು ಶೆಲ್ಟರ್ಗೆ ಅವ್ರಿಗೆ ಸ್ವಲ್ಪ ಕಷ್ಟ ಆಗ್ತಿದೆ ಅಂತ ಹೇಳಿದಕ್ಕೂ ಕೂಡ ನಾನು ಕೈ ಜೋಡಿಸ್ತಾ ಇದ್ದೀನಿ. ನನ್ನ ಜೊತೆ ಇನ್ಯಾರಾದ್ರೂ ಸಹಾಯ ಆದ್ರೆ ದಯವಿಟ್ಟು ನೀವು ನನ್ನ ಜೊತೆ ಬಂದು ಸಹಾಯ ಮಾಡಿ ಅಂತ ಒಂದು ಕೂಗಿನ ಘೋಷಣೆ ಮಾಡಿದಾರೆ. ಇಲ್ಲಿಂದಾನೆ ದ ಡೇ ಅವ್ರ ಪದಗ್ರಹಣ ತಗೊಂಡಿದ್ದ ದಿನದಿಂದಾನೇ ಅವರು ಒಂದು ಕಾರ್ಯರೂಪಕ್ಕೆ ಅವ್ರು ಆಗ್ಲೇ ಆಲ್ರೆಡಿ ಬಂದ್ಬಿಟ್ಟಿದ್ದಾರೆ. ಇನ್ನು ನಮಗೆ ಡೌಟೇ ಇಲ್ಲ, ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ವತಿಯಿಂದ ನಾವು ಪರ್ಫೆಕ್ಟ್ ಪರ್ಸನ್ನೇ ಆಯ್ಕೆ ಮಾಡ್ಕೊಂಡಿದೀವಿ ನಮ್ಮ ಉತ್ತರ ಕರ್ನಾಟಕದ ವಲಯದಲ್ಲಿ. ಸರ್, ಏನೇ ಇರಲಿ 24 ಗಂಟೆ ನಮ್ಮ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ನಿಮ್ಮ ಜೊತೆನಲ್ಲಿರುತ್ತೆ. ಥ್ಯಾಂಕ್ ಯು ನಿಮ್ಮ ಎಲ್ಲ ಸಪೋರ್ಟ್ಗೆ ಅಂಡ್ ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೇದಾಗ್ಲಿ. ವಿಶ್ವ ಕನ್ನಡ ಹಬ್ಬ ವಿಟಿ ನೋಡಿದ್ರಿ, ದುಬೈನಲ್ಲಿ ಸೂಪರ್ ಆಗಿ ಹಲವಾರು ತುಂಬಾ ದೇಸಿ ಪ್ರತಿಭೆಗಳಿಗೆ, ವಿಶೇಷವಾಗಿ ಹೇಳ್ಬೇಕಂದ್ರೆ ಯಾವುದೇ ಇನ್ಫ್ಲೂಯೆನ್ಸ್ ಇಲ್ಲದೆ, ಯಾವುದೇ ಒಂದು ಕೈ ಚಾಚಿ ಸರ್ ನಾನು ಅದನ್ನ ಮಾಡ್ತೀನಿ ಇದನ್ನ ಮಾಡ್ತೀನಿ ಅಂತ ಉಡಾಫೆ ಮಾತುಗಳಾಡುವಂತಹ ಕಲಾವಿದರಿಗೆ ಇಲ್ಲಿದೆ. ನಾವು ಕಷ್ಟಪಟ್ಟು ಬಂದು ನಾವು ಒಂದು ದೇಸಿ ಪ್ರತಿಭೆಯಾಗಿ ಬಂದಿರೋರಿಗೆ ಮಾತ್ರ ಒಂದು ಸ್ಥಾನಮಾನ ಕೊಡುವಂತ, ಅದು ಯಾವ ಸ್ಟಾರ್ಡಮ್ ನೋಡದೆ ಅಂತ ಮಾಡುವಂತ ಏಕೈಕ ಕಾರ್ಯಕ್ರಮ ಅಂದ್ರೆ ಅದು ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ಮಾಡುವಂತಹ ವಿಶ್ವ ಕನ್ನಡ ಹಬ್ಬ. ಅದಕ್ಕೆ ಅಷ್ಟು ಅದ್ಧೂರಿಯಾಗಿ ದುಬೈನಲ್ಲಿ ನೆರವೇರಿದೆ. ಈಗ ನಾವೆಲ್ಲ ಸಜ್ಜಾಗಿದ್ದೀವಿ ಸಿಂಗಪೂರ್ಗೆ ಹೊರಡೋದಕ್ಕೆ. ಸೊ ಒಂದು ದೊಡ್ಡ ಆಸೆ, ಆಕಾಂಕ್ಷೆ, ಆಶಯ, ಆಶೀರ್ವಾದ ಎಲ್ಲಾನು ಹೊತ್ಕೊಂಡು ಹೋಗ್ತಾ ಇದೀವಿ. ಈ ಚಿಕ್ಕ ಹುಡುಗಿಗೆ ಒಂದು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ ಅಪ್ಪಾಜಿ. ಸೊ 2ನೇ ವಿಶ್ವ ಕನ್ನಡ ಹಬ್ಬದಲ್ಲಿ ಸಿಂಗಪೂರ್ನಲ್ಲಿ ನಡೀತಿರುವಂತಹ 2ನೇ ವಿಶ್ವ ಕನ್ನಡ ಹಬ್ಬಕ್ಕೆ ಒಂದು ನಮ್ಮ ಸಾಂಸ್ಕೃತಿಕ ವಲಯಕ್ಕೆ ಅಧ್ಯಕ್ಷರಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಏನೋ ಒಂದು ಕಲ್ತಿರುವಂತ ಚಿಕ್ಕ ಪುಟ್ಟ ಒಂದು ಕಲೆನ ಅಲ್ಲಿ ಹೋಗಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ನನ್ನ ಜವಾಬ್ದಾರಿ, ನಾನು ಚಾಚೂ ತಪ್ಪದೆ ಅಪ್ಪಾಜಿ ಏನ್ ಹೇಳ್ತಾರೋ ಆ ಮಾರ್ಗದರ್ಶನ ಪ್ರಕಾರ ನಾನು ನಡ್ಕೊಂಡು ಹೋಗ್ತೀನಿ ಅಂತ ಈ ವೇದಿಕೆಯಿಂದ ಸಲ್ಲಿಸ್ತಾ ಇದೀನಿ. ಮಾತು ಜಾಸ್ತಿ ಆಗಿದೆ, ಆದ್ರೆ ಮಾತಾಡೋ ವೇದಿಕೆನೇ ಇದಾಗಿದೆ. ಅಭಿನಂದನೆಗಳು ಸರ್. ಬಂದಿರುವಂತಹ ಎಲ್ಲಾ ಕುಟುಂಬದವರೆಗೂ ಕೂಡ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಇದೀವಿ. ನಾವಂತೂ ಇಲ್ಲಿಂದ ದಾಂಡೇಲಿಗೆ ಹೋಗಿ ಅಲ್ಲಿ ಇನ್ನೊಬ್ಬರೊಂದಷ್ಟು ಒಳ್ಳೊಳ್ಳೆ ಅದ್ಭುತವಾಗಿರುವಂತ ಕಲಾವಿದರನ್ನ, ಅಂದ್ರೆ ನಮ್ಮ ಕಾಡು ಜನರನ್ನ ಮೀಟ್ ಮಾಡಕ್ಕೆ ನಾವು ಕಾಯ್ತಾ ಇದೀವಿ. ಹೀಗೆ ನಮ್ಮ ಮೇಲೆ ಆಶೀರ್ವಾದ ಇಲ್ಲಿ ಇನ್ನಷ್ಟು